53 ಕ್ರಿಶ್ಚಿಯನ್ ಜಾತಿಗಳೇನು ಉಲ್ಲೇಖ ಮಾಡಲಾಗಿತ್ತು ಅದನ್ನು ವಾಪಸ್ ಪಡ್ಕೊಂಡಿದೆ ಒಬಿಸಿ ಇದು ಅನ್ನುವಂಥದ್ದು ಒಂದು. ಆಮೇಲೆ ಎರಡನೇದು ಈ ರಂಭಾಪುರಿ ಶ್ರೀಗಳು ಹೇಳಿದ್ದಾರೆ ವೀರಶೈವ ಲಿಂಗಾಯತರ ಸಂಖ್ಯೆ ಕಡಿಮೆ ತೋರಿಸೋ ಸಂಶಯ ಇದೆ ನಮಗೆ ಅಂತ ಅವರು ಹೇಳಿದ್ದಾರೆ. ನೋಡಿ, ಯಾರಿಗೂ ಸಂಶಯ ಬೇಡ. ಈ ಜಾತಿ ಗಣತಿ ವಿಚಾರ ಅಲ್ಲ, ಇದು ಸಾಮಾಜಿಕ ನ್ಯಾಯ ವಿಚಾರ. ಇದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಸಹಾಯ ಮಾಡಬೇಕು. ಯಾವ ಸಮಾಜದವರು ಕೂಡ ಸಂಶಯ ಬೇಡ. ಈಗ ಎಲ್ಲರೂ ಕೂಡ ನಿಮ್ಗೆ ಅವಕಾಶ ಕೊಟ್ಟಿದ್ದೀವಿ. ಹಿಂದೆ 10 ವರ್ಷ ಆಯ್ತು ಅಂತೇಳಿ ಅದನ್ನ ಮುಂದಕ್ಕೆ ಹಾಕ್ತೀವಿ. ಇದನ್ನ ನಿಮ್ಗೆ ಅವಕಾಶ ಕೊಟ್ಟಿದ್ದೀವಿ. ನಾನು ಎಲ್ಲ ಸಮಾಜದವ್ರಿಗೂ ಒಂದು ಪಕ್ಷದ ಅಧ್ಯಕ್ಷನಾಗಿ, ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನಾನು ಎಲ್ಲರಿಗೂ ಮನವಿ ಮಾಡಿಕೊಡೋದು, ದಯವಿಟ್ಟು ಎಲ್ಲ ಸಮಾಜದವರು ಕೂಡ ಜಾಗೃತರಾಗಬೇಕು. ಬಡವರಿರ್ಬೋದು, ಎಲ್ಲ ಹಿಂದುಳಿದ ವರ್ಗದ ಎಲ್ಲ ನಾಯಕರಿರ್ಬೋದು, ಮತ್ತು ಯಾರ್ಯಾರು ಸುಮಾರು 7 ಕೋಟಿ ಜನ ಇದ್ದಾರೆ ಅವರೆಲ್ಲರೂ ಕೂಡ ಎಲ್ಲೇ ಇರಲಿ, ಯಾವ ದೇಶದಲ್ಲೇ ಇರಲಿ, ಆನ್ಲೈನಲ್ಲೂ ಕೂಡ ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಮೇಲೆ ಅಬ್ಜೆಕ್ಷನ್ ರೈಸ್ ಮಾಡೋ ಅವಕಾಶ ಇದೆ. ನೀವೆಲ್ಲ ಪ್ರತಿಯೊಬ್ಬರು ಮಾಹಿತಿ ಕೂಡ ನಿಮ್ಮ ಫೋನ್ಗೂ ಕೂಡ ಆ ಮಾಹಿತಿ ದೊರಕುವಂತ ಅವಕಾಶ ಇದೆ. ಆದ್ರಿಂದ ನಿಮ್ಮ ಕುಟುಂಬದವರು ಎಲ್ಲಿರ್ಲಿ, ನೀವೆಲ್ಲೇ ಕೆಲಸ ಮಾಡ್ತಿರ್ಲಿ, ಕ್ಲೀನ್ ಆಗಿ ಅದನ್ನ ಬರ್ಸ್ಬೇಕು ಅನ್ನೋದು ಮಾಹಿತಿಯನ್ನ ತಾವೆಲ್ಲ ಕೊಡಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ತೇವೆ. ನಮ್ಮ ಸರ್ಕಾರ ಈ ತೀರ್ಮಾನ ತೆಗೆದುಕೊಂಡಿರೋದು ಎಲ್ಲರಿಗೂ ಕೂಡ ನ್ಯಾಯ ಒದಗಿಸಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಆ ಕೆಲಸ ಎಲ್ಲ ಮಾಡಬೇಕು. ಸೊ ನಾನು ವೀರಶೈವ ಸಮುದಾಯಕ್ಕೆ ತೊಂದರೆ ಆಗ್ತದೆ ಅಂತ ಏನು ರಂಭಾಪುರಿ ಶ್ರೀಗಳು ಹೇಳಿದ್ದಾರೆ, ನೀವು ಗಾಬರಿಯನ್ನು ಪಡ್ಕೊಳ್ಬೇಕಾಗಿಲ್ಲ. ನಿಮ್ಮ ಪ್ರಚಾರ, ನಿಮ್ಮ ಜನ, ನಿಮ್ಮ ಸಮುದಾಯ, ರಾಜ್ಯದ ಎಲ್ಲಾ ಸಮುದಾಯಗಳು ಕೂಡ ಇದರ ಬಗ್ಗೆ ತಿಳುವಳಿಕೆ ಮೂಡಿಸುವಂತ ಕೆಲಸ ಎಲ್ಲರೂ ಮಾಡಬೇಕು. ಬರೀ ಒಂದೇ ಸಮುದಾಯದ ಮಾಡೋದಿಲ್ಲ, ಇದು ಎಲ್ಲಾ ಸಮುದಾಯದವರು ಇದನ್ನ ಉಪಯೋಗಿಸ್ಕೊಳ್ಬೇಕು. ಇದು ಕ್ರಿಶ್ಚಿಯನ್ ವಾಪಸ್ ತಗೊಂಡಿದ್ದಾರೆ, ಅದು ನನಗೆ ಗೊತ್ತಿಲ್ಲ. ಈ ಕ್ರಿಶ್ಚಿಯನ್ ವಿಚಾರ ನಾನು ನೋಡಿದೆ, ನನಗೂ ಸ್ವಲ್ಪ ಗಾಬರಿ ಆಯಿತು. ಚೀಫ್ ಮಿನಿಸ್ಟರ್ ಇದನ್ನ ಪ್ರಸ್ತಾವನೆ ಮಾಡಿದ್ರು, ಈ ತರ ಹಿಂಗಾಗಿದೆ ಅಂತ ನನಗೆ ಮಾಹಿತಿ ಇದೆ ಅಂತ. ಅವರೇ ಇದ್ರ ಬಗ್ಗೆ ನಾನು ಇವ್ರನ್ನ ಕರೆದಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅವ್ರಿಗೆ ಎಲೆಕ್ಷನ್ ಇವ್ರಿಗೆ ನಮ್ಮ ಕಮಿಷನ್ಗೆ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಚೀಫ್ ಮಿನಿಸ್ಟರ್ ಮಾತಾಡ್ತಾರೆ. ನಾವು ಅವರೆಲ್ಲ ಕರೆಸ್ಬಿಟ್ಟು ಈ ತರ ಎಲ್ಲ ಅಬ್ಜೆಕ್ಷನ್ಸ್ ತಿಳಿಸಿದ್ದೀವಿ. ಅದೇನು ಹೇಳಬೇಕು ಅವ್ರ ಸರ್ಕಾರದಿಂದ ಅವ್ರಿಗೆ ಸಂದೇಶ ಕೊಡ್ತಾರೆ. ಈ ಜಾತಿ ಸಮೀಕ್ಷೆ ಹೆಸರಲ್ಲಿ ಹಿಂದೂ ಸಮಾಜ ಒಡೆಯೋ ಪ್ರಯತ್ನ ಅಂತ ಅಶ್ವಥ್ ನಾರಾಯಣಗೆ ರಾಜಕಾರಣ ಬೇಕಷ್ಟೇ, ನಮ್ಗೆ ರಾಜಕಾರಣ ಬೇಡ. ನಮ್ಗೆ ಜನರ ಬದುಕು ಇಂಪಾರ್ಟೆಂಟ್. ನಾವು ಆ ದೃಷ್ಟಿಯಿಂದ ನಾವು ಮಾಡ್ತೀವಿ. ಅವ್ರಿಗೆ ಈಗ ಅವಕಾಶ ಕೊಟ್ಟಿದ್ದೀವಿ. ಅಶ್ವಥ್ ನಾರಾಯಣ್ಗೆ ಈಗ ಎಲ್ಲ ಚೆನ್ನಾಗಿ ಪ್ರಚಾರ ಮಾಡಲಿ. ಅವರ ಪಕ್ಷದ್ದೇ ಬೇಕಾದ್ರೆ ಅವರ ಆಚಾರ ವಿಚಾರನೇ ಪ್ರಚಾರ ಮಾಡಿ ಅವರೇ ಅವರ ಸಮಾಜದ ಎಲ್ಲಾ ಜನರನ್ನ ಫಸ್ಟ್ ಈಗ ಸೇರಿಸುವಂತ ಕೆಲಸ ಮಾಡಿ. ಯಾರ ಮೇಲೂ ಅನುಮಾನ ಕೊಡೋದು ಬೇಡ. ಎಲ್ಲ ಟೀಚರ್ಸ್ ಯಾರು ಮೋಸ ಮಾಡೋದಿಲ್ಲ. ನಾವೇನು ದಾಖಲೆ ಮಾಡ್ಕೊಂಡಿರ್ತೀವಿ ಆ ದಾಖಲೆನ ಎಲ್ಲರಿಗೂ ಮೆಸೇಜ್ ಹೋಗ್ತದೆ. ಅಬ್ಜೆಕ್ಷನ್ ಕರೀತಾರೆ ಅವರು. ಆ ಪ್ರಕಾರ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದನೇ ಇವತ್ತು ಮಾಡ್ತಾರೆ. ಆಮೇಲೆ ಎಲ್ಲರಿಗೂ ಹಿಂದೆ ಏನು ನಮ್ಮ ಇವರು ಹೆಗಡೆ ಅವ್ರದ್ದು ವರದಿ ಇತ್ತಲ್ಲ,